ದಯೆಯೂ ಪ್ರೀತಿಯೂ ಕನಿಕರೂ ಆದಂಥ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹೌದು, ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ, ಹೂವು ಬಾಡಿ ಹೋಗುತ್ತದೆ, ಹುಲ್ಲು ಒಣಗಿ ಹೋಗುತ್ತದೆ, ಆದರೆ ಕರ್ತನ ಮಾತು ಸದಾಕಾಲ ಇರುತ್ತದೆ ಎಂಬುದಾಗಿ ಇಂದಿನ ಆ ಸದಾಕಾಲ ಇರುವಂಥ ಅಳಿಯದಿರುವಂತಹ ಎಂದಿನ ನಿರೀಕ್ಷೆಯ ವಾಗ್ದಾನಕ್ಕೆ ಪ್ರತಿಯೊಬ್ಬೊಬ್ಬರನ್ನು ನಾವು ಸಂತೋಷದಿಂದ ಆಹ್ವಾನಿಸುವರಾಗಿದ್ದೇವೆ. ಈ ದಿವಸ ನಿರೀಕ್ಷೆಯ ವಾಗ್ದಾನಕ್ಕೆ ಕಾಯುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ವೀಕ್ಷಕರೇ, ಇಂದಿನ ವಾಗ್ದಾನವು ಈ ರೀತಿಯಾಗಿದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 17ನೇ ವಾಕ್ಯ, ಪ್ರೊವರ್ಬ್ಸ್ 8:17. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕೋರು ನನ್ನನ್ನು ಕಂಡುಕೊಳ್ಳೋರೆಂಬುದಾಗಿ ನಾವು ನೋಡುತ್ತಿದ್ದೇವೆ. ಇವತ್ತಿನ ದಿವಸದಲ್ಲಿ ಯೇಸು ಕ್ರಿಸ್ತನು ನಮಗೆ ಒಂದು ಕಮಾಂಡ್ ಮಾಡೋ ಹಾಗೆ ಕಟ್ಟಳೆಯನ್ನು ಕೊಡುತ್ತಿದ್ದಾರೆ. ನೀವು ನನ್ನನ್ನು ಪ್ರೀತಿಸೋದಾದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ದೇವರು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಹೌದು, ಈ ದಿವಸದಲ್ಲಿ ಜ್ಞಾನೋಕ್ತಿಗಳೆಂಬುದಾಗಿ ನಾವು ನೋಡುವಾಗ ಜ್ಞಾನವನ್ನು ತಿಳಿಸುವಂಥ ಈ ಒಂದು ಪುಸ್ತಕವಾಗಿದೆ. ಜ್ಞಾನವನ್ನು ನಾವು ಹುಡುಕೋದಾದರೆ, ಜ್ಞಾನವನ್ನು ನಾವು ಬಯಸೋದಾದರೆ ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಉಂಟಾಗುತ್ತದೆ. ನಮಗೆ ದೇವರ ವಾಕ್ಯನ ಓದೋದಕ್ಕೆ ಸರಿ, ಪ್ರಾರ್ಥಿಸೋದಕ್ಕೆ ಸರಿ, ನಮಗೆ ಜ್ಞಾನವು ಬೇಕು. ನಾವು ನೆನೆಸ್ತೇವೆ ವಿದ್ಯಾರ್ಥಿಗಳಿಗೆ ಮಾತ್ರವೇ ಜ್ಞಾನ ಬೇಕೆಂಬುದಾಗಿ. ಇಲ್ಲ ಪ್ರಿಯರೇ, ಕೆಲಸ ಮಾಡೋದು ಸ್ಥಳದಲ್ಲಿ ಸಹ ಒಂದು ಗೃಹಿಣಿಯಾದವಳು ಮನೆಯನ್ನು ಕುಟುಂಬನ ನಡೆಸಲಿಕ್ಕೂ ಸಹ ಎಲ್ಲ ಕಾರ್ಯಗಳಿಗೆ ಜ್ಞಾನವನ್ನು ನಾವು ಹುಡುಕಿ ದೇವರನ್ನು ಕೇಳೋದಾದರೆ ಖಂಡಿತವಾಗಿಯೂ ನಾವು ಮಾಡೋ ಎಲ್ಲ ಕಾರ್ಯಗಳಲ್ಲಿ ನಾವು ದೇವರನ್ನು ಹುಡುಕಿ ಜ್ಞಾನವನ್ನು ಕೇಳುವಾಗ ಆ ಕಾರ್ಯಗಳು ಸಫಲವಾಗಿ ಆಶೀರ್ವಾದವಾಗಿರುತ್ತದೆ. ಹೌದು, ಇಂದಿನ ದಿವಸ ಜ್ಞಾನವೆಂಬುದಾಗಿ ನಾವು ಏನೆಂಬುದನ್ನು ನೋಡು, ದೇವರೇ ಪರಲೋಕದಿಂದ ಕೊಡುವಂಥ ಒಂದು ಜ್ಞಾನವಾಗಿದೆ. ಆ ಜ್ಞಾನದಿಂದ ನಾವು ನಡೆಯುವುದಾದರೆ ಖಂಡಿತವಾಗಿ ನಮಗೆ ದೇವರು ನಡೆಸುವವರಾಗಿದ್ದಾರೆ. ಯಾಕೋಬನ ಪುಸ್ತಕ 1:5 ಈ ರೀತಿಯಾಗಿ ಹೇಳುತ್ತದೆ, ಜ್ಞಾನವನ್ನು ಕೇಳಿರಿ, ದೇವರು ಹಂಗಿಸದೆ ಎಲ್ಲರಿಗೂ ಕೊಡ್ತಾರೆ ಎಂಬುದಾಗಿ. ಈ ದಿವಸದಲ್ಲಿ ದೇವರ ಸಮ್ಮುಖದಲ್ಲಿ ನೀವು ಜ್ಞಾನವನ್ನು ಕೇಳಿ ನಡೆಯುವುದಾದರೆ ನಿಮ್ಮೆಲ್ಲ ಕಾರ್ಯಗಳು ಖಂಡಿತವಾಗಿ ಅದು ಸಫಲವಾಗುತ್ತದೆ, ಆಶೀರ್ವಾದವಾಗಿರುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಇಳಿದು ಬಂದು ನಮಗೋಸ್ಕರ ಪ್ರಾಣವನ್ನು ಕೊಟ್ಟದರಲ್ಲಿ ಆತ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆಂಬುದಾಗಿ ನಾವು ನೋಡುತ್ತಿದ್ದೇವೆ. ಹೌದು, ನನ್ನನ್ನು ಪ್ರೀತಿಸೋರು ನಾನು ಪ್ರೀತಿಸ್ತೇನೆ ಎಂದು ಯೇಸು ಸ್ವಾಮಿ ಹೇಳ್ತಾರೆ. ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ನಮ್ಮ ಮೇಲೆ ಇಟ್ಟಂಥ ಪ್ರೀತಿ ಅಷ್ಟೊಂದು ಪ್ರೀತಿ. ಅದು ಮಾತ್ರ ಅಲ್ಲ, ಆತುರದಿಂದ ಹುಡುಕೋರು ನನ್ನನ್ನು ಕಂಡುಕೊಳ್ಳುತ್ತಾರೆ ಎಂಬುದಾಗಿ. ಅಧಿಕಾಲ ವೇಳೆಯಲ್ಲಿ ದೇವರನ್ನು ಹುಡುಕುವಾಗ, ದೇವರಿಂದ ಜ್ಞಾನವನ್ನು ಬಯಸಿ ಪ್ರಾರ್ಥಿಸುವಾಗ, ಸರಿಯಾದ ಜ್ಞಾನದಿಂದ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ನಾವು ದೇವರನ್ನು ನೋಡಬಹುದೆಂಬುದಾಗಿ ನಾವು ನೋಡುತ್ತಿದ್ದೇವೆ. ಈ ಸಮಯದಲ್ಲಿ ದೇವರ ನಾವು ಬಯಸುವುದಾದರೆ 91ನೇ ಕೀರ್ತನೆ 14ನೇ ವಾಕ್ಯ ಈ ರೀತಿಯಾಗಿ ನಾವು ನೋಡುತ್ತೇವೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಅದು ಮಾತ್ರವಲ್ಲ, ನನ್ನ ನಾಮವನ್ನು ಅರಿತವನಾಗಿರೋದರಿಂದ ಅವನನ್ನು ಉದ್ಧರಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ದೇವರ ನಾಮವನ್ನು, ಯೇಸುವಿನ ನಾಮವನ್ನು ನೀವು ಅರಿತು ಜ್ಞಾನವನ್ನು ಕೇಳೋದಾದರೆ ಖಂಡಿತವಾಗಿಯೂ ನೀವು ಮಾಡೋ ಎಲ್ಲ ಕಾರ್ಯಗಳಲ್ಲಿ ಸಫಲತೆಯನ್ನು, ಆಶೀರ್ವಾದವನ್ನು ನೀವು ಕಾಣುತ್ತೀರಿ. ಮಾತ್ರವಲ್ಲದೆ ಅಧಿಕಾಲದಲ್ಲಿ ದೇವರನ್ನು ಹುಡುಕಿಕೊಂಡು ಆತನ ಸಾನ್ನಿಧ್ಯದಲ್ಲಿ ನೀವು ಬಯಸೋದಾದರೆ, ಜ್ಞಾನವನ್ನು ನೀವು ಕೇಳೋದಾದರೆ, ದೇವರು ಯಾವ ಕಾರ್ಯಗಳು ಮಾಡುವಾಗ ಸಹ ದೇವರೇ ನನಗೆ ಜ್ಞಾನವನ್ನು ಕೊಡಿರಿ ಯೇಸುವೆ ಎಂಬುದಾಗಿ ಕೇಳುವಾಗ ದೇವರು ಜ್ಞಾನದಿಂದ ನಿಮ್ಮನ್ನು ತುಂಬಿಸುವರಾಗಿದ್ದಾರೆ. ಎಲ್ಲ ಸಮುದಾಯದಲ್ಲಿ ನೀವು ತಲೆ ಎತ್ತಿ ನಿಲ್ಲುವ ಹಾಗೆ ದೇವರು ಮಾಡುವವರಾಗಿದ್ದಾರೆ. ನಾನು ನಿಮಗೋಸ್ಕರ ಈಗ ಪ್ರಾರ್ಥಿಸ್ತೇನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮಹಾಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೆ ವೀಕ್ಷಿಸುವಂಥ ಪ್ರತಿ ಒಂದೊಂದು ಸಹೋದರ ಸಹೋದರಿಯರನ್ನು ನಿಮ್ಮ ಕರಗಳಲ್ಲಿ ನಾನು ಒಪ್ಪಿಸಿಕೊಡುತ್ತಿದ್ದೇನೆ ಏಸಪ್ಪ. ದೇವರೇ, ಜ್ಞಾನ ಇಲ್ಲದೆ ಇರುವವರು ಇವತ್ತಿನ ದಿವಸದಲ್ಲಿ ವಾಕ್ಯದ ಪ್ರಕಾರ ನಿಮ್ಮನ್ನು ಹುಡುಕುವಂತೆ, ಜ್ಞಾನದಿಂದ ಇರುವಂತೆ, ನಿಮ್ಮನ್ನು ಪ್ರೀತಿಸುವಂತೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಇಳಿದು ಬಂದು ನಿನ್ನ ಪ್ರಾಣವನ್ನೇ ಕೊಟ್ಟದರಲ್ಲಿ ನಮ್ಮ ಮೇಲೆ ಇಟ್ಟಂಥ ಪ್ರೀತಿ ಎಷ್ಟೆಂಬುದಾಗಿ ನಾವು ನೋಡುತ್ತಿದ್ದೇವೆ ಯೇಸುವೆ. ಈ ಸಮಯದಲ್ಲಿ ಪ್ರತಿಯೊಂದು ಮಕ್ಕಳನ್ನು ಜ್ಞಾನದಿಂದ ತುಂಬಿಸು ಯೇಸುವೆ. ಅವ್ರ ಕೈಟು ಮಾಡೋ ಎಲ್ಲ ಕೈಯ ಕೆಲಸಗಳಲ್ಲಿ, ಪ್ರಯಾಸಗಳಲ್ಲಿ, ಎಲ್ಲ ಥರದ ಕರ್ತನೆ ಯೇಸು ಸ್ವಾಮಿ ಅವ್ರು ತಗೊಳ್ಳುವಂಥ ಡಿಸಿಷನಲ್ಲಿ ಜ್ಞಾನದಿಂದ ಅವ್ರು ತಗೊಳ್ಳೋ ಹಾಗೆ, ಜ್ಞಾನದಿಂದ ನಡೆಯೋ ಹಾಗೆ ನೀವು ಅವರನ್ನು ಆಶೀರ್ವದಿಸೋದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯದ ಪ್ರಕಾರವಾಗಿ ಶುಭವು ಕೃಪೆಯು ಅಪ್ಪ ಅವರನ್ನು ಹಿಂಬಾಲಿಸಲೆಂಬುದಾಗಿ ನಾನು ಬೇಡುತ್ತಿದ್ದೇನೆ. ನಿನ್ನಲ್ಲಿ ಆಸಕ್ತನಾಗಿರುವಂತೆಯೋ, ನಿನ್ನ ನಾಮನ್ನು ಅರಿತವರಾಗಿ ಕರ್ತನೆ ಇರುವಾಗ ನೀನು ಅವರನ್ನು ಉದ್ಧರಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ. ಅವರು ನಿಮ್ಮನ್ನು ನೋಡಿ
ಮೊರೆ ಇಡುವಾಗ ನೀನು ಅವರಿಗೆ ಸದುತ್ತರ ನೀವು ಕೊಡೋದಕ್ಕಾಗಿ ಸ್ತೋತ್ರ ಯೇಸುವೆ. ಇಕ್ಕಟ್ಟಿನಲ್ಲಿ ನೀವು ಅವರ ಸಮೀಪದಲ್ಲಿ ಇದ್ದುಕೊಂಡು ಅವರನ್ನು ತಪ್ಪಿಸಿ ನೀನು ಘನಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ಅಪ್ಪ, ಅದು ಮಾತ್ರ ಅಲ್ಲ ಯೇಸುವೆ, ಉಪದ್ರವ ಅವರ ಗುಡಾರದ ಸಮೀಪಕ್ಕೂ ಬಾರದಂತೆ ನೀನು ಅವರನ್ನು ಕಾಪಾಡೋದಕ್ಕಾಗಿ ಸ್ತೋತ್ರ. ಜ್ಞಾನದಿಂದ ತುಂಬಿಸು. ಇವತ್ತಿನ ನಿರೀಕ್ಷೆ ವಾಗ್ದಾನ ಪ್ರಕಾರವಾಗಿ ಅವರು ನಿನ್ನನ್ನು ಪ್ರೀತಿಸುವವರ ಮಕ್ಕಳಾಗಿ, ನಿಮ್ಮನ್ನು ಹುಡುಕುವ ಮಕ್ಕಳಾಗಿ ನೀನು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ಒಂದೊಂದು ವೀಕ್ಷಕರನ್ನು ಸಹೋದರ ಸಹೋದರಿಯನ್ನು ಯೇಸುವೆ ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ನಾವು ಆಶೀರ್ವದಿಸುತ್ತಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್.